ಇದೆಯಾ ಅಥವಾ ಅರ್ಧಂಬರ್ಧ ಇದೆಯಾ? 2,000 ಕೋಟಿ ಯಾದಗಿರಿಗೆ ಕೇಂದ್ರ ಸರ್ಕಾರದ 2 ಯೋಜನೆ ಇದೆ. ಒಂದು ಹರ್ ಘರ್ ಬಿಜಿಲಿ, ಹರ್ ಘರ್ ಪಾನಿ. ಹರ್ ಘರ್ ಬಿಜಿಲಿ, ಹರ್ ಘರ್ ಪಾನಿ. ನನಗೆ ಹರ್ ಘರ್ ಪಾನಿ ಅದು ಕ್ಲಿಕ್ ಆಗಿದೆಯೋ ಕ್ಲಿಕ್ ಆಗಿಲ್ಲೋ ಗೊತ್ತಿಲ್ಲ ನನಗೆ. ಈಗ ಪಕ್ಕದ ತೆಲಂಗಾಣಕ್ಕೆ ನೀರು ಬಿಟ್ಟಿದ್ದಾರೆ. ಇಲ್ಲಿ ನೀರು ಕೊಡಿಸುವಂತ ಯೋಗ್ಯತೆ ಇವರಿಗಿಲ್ಲ. ಅಂದ್ರೆ ಇವರು ಅವೇ ಪಕ್ಷದ ಹೇಳಬೇಡಿ ಅಂತಾರೆ ಅವರು. ಆಯ್ತು, ನಾವು ಹೇಳಲ್ಲ. ನಮ್ಮವ್ರಿಗೆ ನೀರಿದೆಯಾ? ಈ ಏತ ನೀರಾವರಿ ಯಾವ್ದು ಗೊತ್ತಾ? ಏತ ನೀರಾವರಿ ಯೋಜನೆ ಒಂದು ಬಂತಲ್ಲ ಮಂಗಳೂರು ಭಾಗದಲ್ಲಿ. ಅಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಮತ್ತು ಕೋಲಾರಕ್ಕೆ ನೀರುಣಿಸುವ ಯೋಜನೆ. ಆ ಸಂದರ್ಭದಲ್ಲಿ ಅಲ್ಲಿಯ ನೀರನ್ನು ಹಾಳು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ದಕ್ಷಿಣ ಕನ್ನಡ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆ ಆಗಿತ್ತು. ಆದ್ರೆ ರಾಜಕಾರಣಿಗಳು ಅವ್ರು ಬಂದಾಗ ಒಂದು ಪ್ಲೇಟ್, ಇವ್ರು ಬಂದಾಗ ಒಂದು ಪ್ಲೇಟ್, ಒಳ್ಳೆ ದೋಸೆ ತರ ಮಾಡಿದ್ರು. ಕಾಂಗ್ರೆಸ್ ಟೀಕೆ ಮಾಡಿತ್ತು, ಬಿಜೆಪಿ ಟೀಕೆ ಮಾಡಿತ್ತು, ಅವ್ರವ್ರು ಬಂದಾಗ ಎಲ್ಲ ಸರಿಯಾದ್ರು. ಆದ್ರೆ ಶ್ರೀನಿವಾಸಪುರದ ಮಾಜಿ ಶಾಸಕ ಅಥವಾ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಒಂದು ಮಾತನ್ನು ಹೇಳ್ತಾ ಇದ್ರು. ಆ ಮಾತು ಮಾತ್ರ ಬಹಳ ದುಃಖ ಆಗ್ತಾ ಇತ್ತು ಹೇಳಿದಾಗ. ನೋಡ್ರಪ್ಪ, ನೀವು ಅಲ್ಲಿ ಆ ಭಾಗದ ನೀರು, ಏತ ನೀರಾವರಿ ಯೋಜನೆ ನೀರೇನಿದೆ, ನೀವು ತೊಳ್ಕೊಂಡು ಬಿಟ್ಟ ನೀರು ನಮ್ಗೆ ಕೊಟ್ರು ಅಂತ ಕೇಳಿದ್ರು. ನಾವು ಸರಿ ಮಾಡ್ಕೊತೀವಿ. ಆಮೇಲೆ ರಮೇಶ್ ಕುಮಾರ್ ಅಂತವರು ಅಲ್ಲಿಗೆ ಎಚ್.ಎನ್. ವ್ಯಾಲಿ ಯೋಜನೆ ಇರಬೇಕು, ಎಚ್.ಎನ್. ವ್ಯಾಲಿ ಯೋಜನೆ ಮುಖಾಂತರ ನೀರು ತರಿಸಿದ್ರು. ಅದಕ್ಕೂ ತುಂಬಾ. ಆಮೇಲೆ ನಮ್ಮವ್ರಿಗೆ ಗೊತ್ತಲ್ಲ, ಈ ಉಪೇಂದ್ರ ಪಿಕ್ಚರ್ ಹೇಳಿದಾಗ ಇಂಡಿಯಾ ಇಸ್ ಗ್ರೇಟ್, ಇಂಡಿಯಾಸ್ ಟ್ರೆಡಿಷನ್ ಇಸ್ ಗ್ರೇಟ್, ಇಂಡಿಯಾಸ್ ಕಲ್ಚರ್ ಇಸ್ ಗ್ರೇಟ್, ಎಲ್ಲವೂ ಗ್ರೇಟ್, ಬಟ್ ಇಂಡಿಯನ್ಸ್ ಆರ್ ನಾಟ್ ಗ್ರೇಟ್. ಇಂಥ ಯೋಜನೆಗಳಾದ್ರೂ ಮಾಡಬೇಕಲ್ಲ. ಈಗ 2 ಕಡೆ ಸರ್, ಒಂದು ಚಿಕ್ಕಬಳ್ಳಾಪುರಕ್ಕೆ, ಇನ್ನೊಂದು ಎಲ್ಲಿಗೆ, ಕೋಲಾರಕ್ಕೆ. ಬೆಂಗಳೂರಲ್ಲಿ ಯೂಸ್ ಮಾಡಿದಂತ ಕೊಳಚೆ ನೀರನ್ನ, ಕೊಳಚೆ ಅಂತಂದ್ರೆ ತ್ಯಾಜ್ಯ ನೀರು, ಕೊಳಚೆ ಅಲ್ಲ ತ್ಯಾಜ್ಯ, ಈಗ ಸ್ನಾನ ಎಲ್ಲ ಆ ತರ ಬರುತ್ತೆ. ಆ ನೀರುಗಳು ಇದನ್ನೆಲ್ಲ ಕ್ಲಿಯರ್ ಮಾಡಿ ತಗೊಂಡೋಗಿ ಬಿಡ್ತಾರೆ. ಅಂದ್ರೆ ಭೂಮಿಗೆ ಬಿಡೋದು. ಭೂಮಿಗೆ ಬಿಟ್ಟಾಗ ಏನಾಗುತ್ತೆ, ಆ ಭೂಮಿಯಲ್ಲಿ ಅದು ಅಂತರ್ಜಲ ಜಾಸ್ತಿ ಆಗುತ್ತೆ. ನಿಮಗೊಂದು ಗೊತ್ತಿರಲಿ, ಇಲ್ಲೂ ಕೂಡ ಮಳೆ ಕೊಯ್ಲು ಪದ್ಧತಿಯಿಂದ ಮಾಡ್ತಾರೆ. ಮಳೆ ಕೊಯ್ಲು ಪದ್ಧತಿಯಲ್ಲಿ ಹೆಂಗಿರ್ತದೆ ನೀವು ನೋಡಬಹುದು. ಮೇಲಿಂದ ಕೆಳಗಿನ ತನಕ ಕಲ್ಲು ಮತ್ತೊಂದು ಜಲ್ಲಿ ಗಿಲ್ಲಿ ಎಲ್ಲ ಹಾಕಿರ್ತಾರೆ. ಇಲ್ಲಿ ಕೆಂಪು ಬಣ್ಣದ ನೀರು ಹಾಕಿರ್ತೀರಿ ನೀವು ಮೇಲ್ಗಡೆಯಿಂದ, ಕೆಳಗಡೆಯಿಂದ ಫ್ರೆಶ್ ವಾಟರ್ ಬರುತ್ತೆ. ಅಂದ್ರೆ ಆ ಮಣ್ಣಿಗೆ ಅದನ್ನು ಎಳ್ಕೊಳ್ಳುವಂತ ಶಕ್ತಿ ಇರುತ್ತೆ ಅಂತ. ಎಲ್ಲವೂ ಹಾಗೇನೆ. ಈಗ ನೀರುಗಳಲ್ಲಿ ಕೊಳಕು ಮತ್ತೊಂದಂತಿಲ್ಲ. ನಾವ್ ಹೇಳ್ತೀವಲ್ವಾ, ಕೊಳಕು ಹೇಗೆ, ಏನು ಎತ್ತ, ಅಯ್ಯಪ್ಪ ಏನ್ ಕೊಳಕು. ಆಮೇಲೆ ಪ್ರಾಣಿ ಸತ್ತಿರೋ ಕೊಳಕು, ಮಲ ಕೊಳಕು, ಮಲಮೂತ್ರಗಳು ಕೊಳಕು, ಆಮೇಲೆ ಏನು ಹಂದಿ ಸತ್ತೋಗಿದೆ, ನಾಯಿ ಸತ್ತೋಗಿದೆ, ಹಿಂಗೆಲ್ಲ ಇರುತ್ತಲ್ವಾ. ನೀವು ನೋಡಿರ್ತೀರ, ದನ ಸತ್ತೋಗಿದೆ, ಸಾಕು ಪ್ರಾಣಿಗಳು ಸತ್ತಾದಾಗ ಅದು ಏನು ಕೊಳ್ತೋದಾಗ ಸ್ಮೆಲ್ ಬರೋದು, ಅದೆಲ್ಲ ಎಲ್ಲಿಗೆ ಹೋಗುತ್ತೆ ಹೇಳಿ? ಅವೆಲ್ಲವೂ ಕೂಡ ಕೊಳೆತು ನೀರಿನ ಮುಖಾಂತರ ಹೋಗಿ ನದಿಗೆ ಸೇರಿ ನದಿಯಿಂದ ಸಮುದ್ರಕ್ಕೆ ಹೋಗುತ್ತೆ. ಆ ಕೊಳೆತಿರುವಂತ ಎಲ್ಲವೂ ಏನಾಗುತ್ತೆ, ಅಂದ್ರೆ ಸಮುದ್ರದಲ್ಲಿ ಬಾಷ್ಪೀಕರಣಗೊಂಡು ನೀರೆಲ್ಲ ಮೇಲೆ ಹೋಗುತ್ತೆ. ಆ ಕೊಳೆ ಫುಲ್ ಏನಾಗುತ್ತೆ ಕೊನೆಗೆ ಅಂತಂದ್ರೆ ಫೈನಲಿ ಉಪ್ಪಾಗೋದು ಅದುವೆ. ಕೊನೆಗೆ ಉಪ್ಪಾಗೋದು ಅದುವೆ. ಆ ಉಪ್ಪನ್ನು ತಗೊಂಡು ವೆಜ್ ಅವನು ತಿಂತಾನೆ, ನಾನ್ ವೆಜ್ ಅವನು ತಿಂತಾನೆ. ಎಂತ ಒಂದು ಕ್ರಿಯೆ ನೋಡಿ. ನಮ್ಮಲ್ಲಿ ಕೆಲವು ಕ್ರಮಗಳಿದೆ. ನಾವು ಸೂರ್ಯನಿಗೆ ಅರ್ಘ್ಯ ಬಿಡ್ತೀವಿ. ಯಾಕೆ ಅರ್ಘ್ಯ ಬಿಡ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿ ತನಕ. ನಂಬಿಕೆ ಅಂತ ಹೇಳ್ತೀವಿ. ಆದ್ರೆ ನಿಜವಾಗಿ ಅದರಲ್ಲೊಂದು ಸೈನ್ಸ್ ಇದೆ ಅದರ ಹಿಂದೆ. ಸಮುದ್ರದಲ್ಲಿರುವಂತಹ ಉಪ್ಪು ನೀರನ್ನ ಆವಿ ಮಾಡಿಸೋದು ಯಾರು? ಸೂರ್ಯನ ಶಾಖ. ಸಮುದ್ರದಲ್ಲಿರುವ ಉಪ್ಪು ನೀರನ್ನ ಆವಿ ಮಾಡಿ ಮಳೆಯಾಗಿಸಿ, ಮೋಡ ಮಾಡಿ ಮಳೆಯಾಗಿಸಿ ಸಿಹಿ ನೀರು ತರಿಸೋದು ಸೂರ್ಯನ ಕೆಲಸ. ಅದು ಹೋಗಿ ನದಿಗಳಿಗೆ ಹೋಗುತ್ತೆ. ಇದು ಸೈನ್ಸ್. ಇದು ನಡೆಯುವ ಸೈನ್ಸ್. ನಾವು ಭಾರತೀಯರು ಏನ್ ಮಾಡ್ತೀವಿ ಅಂತಂದ್ರೆ, ಆ ಸೈನ್ಸ್ಗೆ ಒಂದು ಧಾರ್ಮಿಕ ಟಚ್ ಕೊಡ್ತೀವಿ. ಹೆಂಗೆ? ಯಾವ ಸೂರ್ಯ ನಮಗೆ ಶುದ್ಧ ನೋಡಿಲಿ, ಯಾವ ಸೂರ್ಯ ನಮಗೆ
ಬಾಷ್ಪೀಕರಿಸಿದ ಉಪ್ಪು ನೀರನ್ನ ಬಾಷ್ಪೀಕರಿಸಿ ಕುಡಿಯುವ ನೀರನ್ನು ಮಾಡಿಕೊಡ್ತಾನೋ ಅವನಿಗೆ ಒಂದು ಗ್ಲಾಸ್ ನೀರು ಕೊಡೋದು ನಾವು. ಅವನಿಗೊಂದು ಗ್ಲಾಸ್ ನೀರು ಕೊಡೋದು ಏನು, ಅರ್ಘ್ಯ ಬಿಡೋದು. ಇದರ ಹಿಂದೆ ಒಂದು ನಂಬಿಕೆ ಮತ್ತು ಒಂದು ಸೈನ್ಸ್ ಏನಪ್ಪಾ ಅಂತಂದ್ರೆ, ಅರ್ಘ್ಯ ಬಿಡೋದು ಹೆಂಗೆ ಅಂತಂದ್ರೆ ತಲೆ ಮೇಲಿಂದ ನೀರನ್ನ ಈ ತರ ಬಿಡೋದು. ಆ ನೀರನ್ನ ಬಿಟ್ಟಾಗ ನಿಮ್ಗೆ ಗೊತ್ತಿರಲಿ, ಸೂರ್ಯ ಮತ್ತು ನೀರು ಬಂದಾಗ ಅಲ್ಲಿ ಕಾಮನ ಬಿಲ್ಲು ಬರುತ್ತೆ, 7 ಬಣ್ಣಗಳು ಬರುತ್ತೆ. ಆ 7 ಬಣ್ಣಗಳು ನಾವೇನು ನಂಬಿರ್ತೀವಿ, ಒಂದು 7 ಚಕ್ರ ಇದೆ ಅಂತೇಳಿ, ಆ ಚಕ್ರಗಳಿಗೆ ಟ್ರೀಟ್ಮೆಂಟ್, ವರ್ಣ ಚಿಕಿತ್ಸೆ ಅಂತ ಕರಿತೀವಿ. ಇದೆಲ್ಲ ಯಾಕೆ ಹೇಳಿದೆ ಅಂದ್ರೆ ನೀರಿನ ವಿಚಾರಕ್ಕೆ ಹೇಳಿದೆ. ನಾವು ಆ ನೀರಿಗೆ ಕೊಟ್ಟಿರುವಂತಹ ಮಹತ್ವದ ಬಗ್ಗೆ, ನಮ್ಮ ಧರ್ಮ ಕೊಟ್ಟಿರೋ ಮಹತ್ವದ ಬಗ್ಗೆ, ಸೈನ್ಸ್ಗೂ ಅದಕ್ಕೂ ಸಂಬಂಧ ಏನು, ಅರ್ಘ್ಯ ಯಾಕೆ ಕೊಡ್ತೀವಿ ಅನ್ನೋದನ್ನ ಹೇಳೋದಕ್ಕೆ. ನೀರಿನಲ್ಲಿ 7 ಬಣ್ಣಗಳಿದೆ ಅನ್ನೋದು ನೀವು ಒಪ್ತೀರಿ? ಇದೆಲ್ಲ ಪಕ್ಕಕ್ಕಿಡಿ. ಇಷ್ಟೆಲ್ಲ ಗೊತ್ತಿರೋ ನಾವು ಈ ನೀರಿನ ವಿಚಾರಕ್ಕೆ ಪಾರ್ಟಿಗೆ ಬಂದು ಪಾರ್ಟಿ ಸಮಾಧಾನ ಮಾಡಲಿಕ್ಕೆ ಜನಗಳನ್ನ ಸಾಯಿಸಿ, ಪಾರ್ಟಿ ಅಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಇದೆ, ಇಲ್ಲೂ ಕಾಂಗ್ರೆಸ್ ಇದೆ, ಬಿಡ್ರಪ್ಪ ಬಿಟ್ವಿ, ನಮ್ಮವರು ಸಾಯಿ. ಯಾರೆಲ್ಲ ಸಂಬಂಧಪಟ್ಟವರು ಪಾಪ ಏನ್ ಮಾಡಕ್ಕಾಗತ್ತೆ? ಇವರು ಕೂಡ ನನ್ನ ಪಿಡಿಒವನ್ನು ಕರೆದಾದ್ರೂ ಏನ್ ಮಾಡ್ಲಿ? 1 ದಿವಸ ಕೊಡಬಹುದು, 2 ದಿವಸ ಕೊಡಬಹುದು. ಪಿಡಿಒ ಇದ್ದಾರೆ ಸಂಬಂಧಪಟ್ಟವರು, ಮಲ್ಲಿಕಾರ್ಜುನ್ ಪಿಡಿಒ, ಬಸವರಾಜ್ ಸಜ್ಜನ್ ಇಒ, ಲವೀಶ್ ವರಾಡಿಯಾ ಸಿಇಒ. ಲವೀಶ್ ವರಾಡಿಯಾ ಮೊನ್ನೆ ಯಾವುದೋ ಒಂದು ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ನಮ್ಗೆ ಅಲ್ವಾ? ಸುಶೀಲಾ ಬಿ ಜಿಲ್ಲಾಧಿಕಾರಿ, ಚರಣಬಸಪ್ಪ ದರ್ಶನಾಪುರ್ ಸಚಿವರು. 2,000 ಕೋಟಿ ಬಿಡುಗಡೆಯಾದ ದುಡ್ಡು ಏನಾಗಿದೆ ಅಂತ ನನಗಂತೂ ಗೊತ್ತಿಲ್ಲ. ಮಾಧುಸ್ವಾಮಿ ಅವರು ಅನೌನ್ಸ್ ಮಾಡಿದ್ದು ಈಗಲೂ ನನಗೆ ನೆನಪಿದೆ. ಆಮೇಲೆ ಯಾರು ನಮ್ಮ ಪ್ರಭು ಚವ್ಹಾಣ್ ಮಂತ್ರಿ ಆಗಿದ್ರು. ಓಕೆ, ರಿಪೋರ್ಟರ್ ಇದೆಯಾ ಅಥವಾ ಅರ್ಧಂಬರ್ಧ ಇದೆಯಾ? 2,000 ಕೋಟಿ ಯಾದಗಿರಿಗೆ ಕೇಂದ್ರ ಸರ್ಕಾರದ 2 ಯೋಜನೆ ಇದೆ. ಒಂದು ಹರ್ ಘರ್ ಬಿಜಿಲಿ, ಹರ್ ಘರ್ ಪಾನಿ. ಹರ್ ಘರ್ ಬಿಜಿಲಿ, ಹರ್ ಘರ್ ಪಾನಿ. ನನಗೆ ಈ ಹರ್ ಘರ್ ಪಾನಿ ಅದು ಕ್ಲಿಕ್ ಆಗಿದೆಯೋ ಕ್ಲಿಕ್ ಆಗಿಲ್ಲೋ ಗೊತ್ತಿಲ್ಲ ನನಗೆ. ಈಗ ಪಕ್ಕದ ತೆಲಂಗಾಣಕ್ಕೆ ನೀರು ಬಿಟ್ಟಿದ್ದಾರೆ. ಇಲ್ಲಿ ನೀರು ಕೊಡಿಸುವಂತ ಯೋಗ್ಯತೆ ಇವರಿಗಿಲ್ಲ. ಅಂದ್ರೆ ಇವರು ಅದೇ ಪಕ್ಷದ ಹೇಳಬೇಡಿ ಅಂತಾರೆ ಅವರು. ಆಯ್ತು, ನಾವು ಹೇಳಲ್ಲ, ನಮ್ಮವ್ರಿಗೆ ನೀರಿದೆಯಾ? ಈ ಏತ ನೀರಾವರಿ ಯಾವ್ದು ಗೊತ್ತಾ? ಏತ ನೀರಾವರಿ ಯೋಜನೆ ಒಂದು ಬಂತಲ್ಲ ಮಂಗಳೂರು ಭಾಗದಲ್ಲಿ. ಅಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಮತ್ತು ಕೋಲಾರಕ್ಕೆ ನೀರುಣಿಸುವ ಯೋಜನೆ. ಆ ಸಂದರ್ಭದಲ್ಲಿ ಅಲ್ಲಿಯ ನೀರನ್ನು ಹಾಳು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ದಕ್ಷಿಣ ಕನ್ನಡ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆ ಆಗಿತ್ತು. ಆದ್ರೆ ರಾಜಕಾರಣಿಗಳು ಅವ್ರು ಬಂದಾಗ ಒಂದು ಪ್ಲೇಟ್, ಇವ್ರು ಬಂದಾಗ ಒಂದು ಪ್ಲೇಟ್, ಒಳ್ಳೆ ದೋಸೆ ತರ ಮಾಡಿದ್ರು. ಕಾಂಗ್ರೆಸ್ ಟೀಕೆ ಮಾಡಿತ್ತು, ಬಿಜೆಪಿ ಟೀಕೆ ಮಾಡಿತ್ತು, ಅವ್ರವ್ರು ಬಂದಾಗ ಎಲ್ಲ ಸರಿಯಾದ್ರು. ಆದ್ರೆ ಶ್ರೀನಿವಾಸಪುರದ ಮಾಜಿ ಶಾಸಕ ಅಥವಾ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಒಂದು ಮಾತನ್ನು ಹೇಳ್ತಾ ಇದ್ರು. ಆ ಮಾತು ಮಾತ್ರ ಬಹಳ ದುಃಖ ಆಗ್ತಾ ಇತ್ತು ಹೇಳಿದಾಗ. ನೋಡ್ರಪ್ಪ, ನೀವು ಅಲ್ಲಿ ಆ ಭಾಗದ ನೀರು, ಏತ ನೀರಾವರಿ ಯೋಜನೆ ನೀರೇನಿದೆ, ನೀವು ತೊಳ್ಕೊಂಡು ಬಿಟ್ಟ ನೀರು ನಮ್ಗೆ ಕೊಟ್ರು ಅಂತ ಕೇಳಿದ್ರು. ನಾವು ಸರಿ ಮಾಡ್ಕೋತೀವಿ. ಆಮೇಲೆ ರಮೇಶ್ ಕುಮಾರ್ ಅಂತವರು ಅಲ್ಲಿಗೆ ಎನ್ ವ್ಯಾಲಿ ಯೋಜನೆ ಇರಬೇಕು, ಎನ್ ವ್ಯಾಲಿ ಯೋಜನೆ ಮುಖಾಂತರ ನೀರು ತರಿಸಿದ್ರು. ಅದಕ್ಕೂ ತುಂಬಾ. ಆಮೇಲೆ ನಮ್ಮವ್ರಿಗೆ ಗೊತ್ತಲ್ಲ, ಈ ಉಪೇಂದ್ರ ಪಿಕ್ಚರ್ ಹೇಳಿದಾಗ ಇಂಡಿಯಾ ಇಸ್ ಗ್ರೇಟ್, ಇಂಡಿಯಾಸ್ ಟ್ರೆಡಿಷನ್ ಇಸ್ ಗ್ರೇಟ್, ಇಂಡಿಯಾಸ್ ಕಲ್ಚರ್ ಇಸ್ ಗ್ರೇಟ್, ಎಲ್ಲವೂ ಗ್ರೇಟ್, ಬಟ್ ಇಂಡಿಯನ್ಸ್ ಆರ್ ನಾಟ್ ಗ್ರೇಟ್. ಇಂಥ ಯೋಜನೆಗಳಾದ್ರೂ ಮಾಡಬೇಕಲ್ಲ. ಈಗ 2 ಕಡೆ ಸರ್, ಒಂದು ಚಿಕ್ಕಬಳ್ಳಾಪುರಕ್ಕೆ, ಇನ್ನೊಂದು ಎಲ್ಲಿಗೆ, ಕೋಲಾರಕ್ಕೆ. ಬೆಂಗಳೂರಲ್ಲಿ ಯೂಸ್ ಮಾಡಿದಂತ ಕೊಳಚೆ ನೀರನ್ನ, ಕೊಳಚೆ ಅಂತಂದ್ರೆ ತ್ಯಾಜ್ಯ ನೀರು, ಕೊಳಚೆ ಅಲ್ಲ ತ್ಯಾಜ್ಯ, ಈಗ ಸ್ನಾನ ಎಲ್ಲ ಆ ತರ ಬರುತ್ತೆ. ಆ ನೀರುಗಳು ಇದನ್ನೆಲ್ಲ ಕ್ಲಿಯರ್ ಮಾಡಿ ತಗೊಂಡೋಗಿ ಬಿಡ್ತಾರೆ. ಅಂದ್ರೆ ಭೂಮಿಗೆ ಬಿಡೋದು. ಭೂಮಿಗೆ ಬಿಟ್ಟಾಗ ಏನಾಗುತ್ತೆ, ಆ ಭೂಮಿಯಲ್ಲಿ ಅದು ಅಂತರ್ಜಲ ಜಾಸ್ತಿ ಆಗುತ್ತೆ. ನಿಮ್ಗೊಂದು ಗೊತ್ತಿರಲಿಲ್ಲ, ಇಲ್ಲೂ ಕೂಡ ಮಳೆ ಕೊಯ್ಲು ಪದ್ಧತಿಯಿಂದ ಮಾಡ್ತಾರೆ. ಮಳೆ ಕೊಯ್ಲು ಪದ್ಧತಿಯಲ್ಲಿ ಹೆಂಗಿರುತ್ತೆ ನೀವು ನೋಡಬಹುದು, ಮೇಲಿಂದ ಕೆಳಗಿನ ತನಕ ಕಲ್ಲು ಮತ್ತೊಂದು ಜಲ್ಲಿ ಗಿಲ್ಲಿ ಎಲ್ಲ ಹಾಕಿರ್ತಾರೆ. ಇಲ್ಲಿ ಕೆಂಪು ಬಣ್ಣದ ನೀರು ಹಾಕಿರ್ತೀರಿ ನೀವು ಮೇಲ್ಗಡೆಯಿಂದ, ಕೆಳಗಡೆಯಿಂದ ಫ್ರೆಶ್ ವಾಟರ್ ಬರುತ್ತೆ. ಅಂದ್ರೆ ಆ ಮಣ್ಣಿಗೆ ಅದನ್ನು ಎಳ್ಕೊಳ್ಳುವಂತ ಶಕ್ತಿ ಇರುತ್ತೆ ಅಂತ. ಎಲ್ಲವೂ ಹಾಗೇನೆ. ಈಗ ನೀರುಗಳಲ್ಲಿ ಕೊಳಕು ಮತ್ತೊಂದಂತಿಲ್ಲ. ನಾವ್ ಹೇಳ್ತೀವಲ್ವಾ, ಕೊಳಕು ಹೇಗೆ ಏನು ಎತ್ತ, ಅಯ್ಯಪ್ಪ ಏನ್ ಕೊಳಕು
ಆಮೇಲೆ ಪ್ರಾಣಿ ಸತ್ತಿರೋ ಕೊಳಕು, ಮಲ ಕೊಳಕು, ಮಲಮೂತ್ರಗಳು ಕೊಳಕು, ಆಮೇಲೆ ಏನು ಹಂದಿ ಸತ್ತೋಗಿದೆ, ನಾಯಿ ಸತ್ತೋಗಿದೆ, ಹಿಂಗೆಲ್ಲ ಇರುತ್ತಲ್ವಾ. ನೀವು ನೋಡಿರ್ತೀರ, ದನ ಸತ್ತೋಗಿದೆ, ಸಾಕು ಪ್ರಾಣಿಗಳು ಸತ್ತಾದಾಗ ಅದು ಏನು ಕೊಳತೋದಾಗ ಸ್ಮೆಲ್ ಬರೋದು, ಅದೆಲ್ಲ ಎಲ್ಲಿಗೆ ಹೋಗುತ್ತೆ ಹೇಳಿ? ಅವೆಲ್ಲವೂ ಕೂಡ ಕೊಳೆತು 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 ನೀರಿನ ಮುಖಾಂತರ ಹೋಗಿ 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 ನದಿಗೆ ಸೇರಿ ನದಿಯಿಂದ ಸಮುದ್ರಕ್ಕೆ ಹೋಗುತ್ತೆ. ಆ ಕೊಳೆತಿರುವಂತ ಎಲ್ಲವೂ ಏನಾಗತ್ತೆ, ಅಂದ್ರೆ ಸಮುದ್ರದಲ್ಲಿ ಬಾಷ್ಪೀಕರಣಗೊಂಡು ನೀರೆಲ್ಲ ಮೇಲೆ ಹೋಗುತ್ತೆ. ಆ ಕೊಳೆ ಕೊಳೆ ಫುಲ್ ಏನಾಗುತ್ತೆ ಕೊನೆಗೆ ಅಂತಂದ್ರೆ ಫೈನಲಿ ಉಪ್ಪಾಗೋದು ಅದುವೆ. ಕೊನೆಗೆ ಉಪ್ಪಾಗೋದು ಅದುವೆ. ಆ ಉಪ್ಪನ್ನು ತಗೊಂಡು ವೆಜ್ ಅವನು ತಿಂತಾನೆ, ನಾನ್ ವೆಜ್ ಅವನು ತಿಂತಾನೆ. ಎಂತ 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 ಒಂದು ಕ್ರಿಯೆ ನೋಡಿ. ನಮ್ಮಲ್ಲಿ ಕೆಲವು ಕ್ರಮಗಳಿದೆ. ನಾವು ಸೂರ್ಯನಿಗೆ ಅರ್ಘ್ಯ ಬಿಡ್ತೀವಿ. ಯಾಕೆ ಅರ್ಘ್ಯ ಬಿಡ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿ ತನಕ. ನಂಬಿಕೆ ಅಂತ ಹೇಳ್ತೀವಿ, ಆದ್ರೆ ನಿಜವಾಗಿ ಅದರೊಂದು ಸೈನ್ಸ್ ಇದೆ ಅದರ ಹಿಂದೆ. ಸಮುದ್ರದಲ್ಲಿರುವಂತಹ ಉಪ್ಪು ನೀರನ್ನ ಆವಿ ಮಾಡಿಸೋದು ಯಾರು? ಸೂರ್ಯನ ಶಾಖ. ಸಮುದ್ರದಲ್ಲಿರುವ ಉಪ್ಪು ನೀರನ್ನ ಆವಿ ಮಾಡಿ ಮಳೆಯಾಗಿಸಿ, ಮೋಡ ಮಾಡಿ ಮಳೆಯಾಗಿಸಿ ಸಿಹಿ ನೀರು ತರಿಸೋದು ಸೂರ್ಯನ ಕೆಲಸ. ಅದು ಹೋಗಿ ನದಿಗಳಿಗೆ ಹೋಗುತ್ತೆ. ಇದು ಸೈನ್ಸ್, ಇದು ನಡೆಯುವ ಸೈನ್ಸ್. ನಾವು ಭಾರತೀಯರು ಏನ್ ಮಾಡ್ತೀವಿ ಅಂತಂದ್ರೆ ಆ ಸೈನ್ಸ್ಗೆ ಒಂದು ಧಾರ್ಮಿಕ ಟಚ್ ಕೊಡ್ತೀವಿ. ಹೆಂಗೆ? ಯಾವ ಸೂರ್ಯ ನಮಗೆ ಶುದ್ಧ ನೋಡಿಲಿ, ಯಾವ ಸೂರ್ಯ ನಮಗೆ ಬಾಷ್ಪೀಕರಿಸಿದ ಉಪ್ಪು ನೀರನ್ನು ಬಾಷ್ಪೀಕರಿಸಿ ಕುಡಿಯುವ ನೀರನ್ನು ಮಾಡಿಕೊಡ್ತಾನೋ ಅವನಿಗೆ ಒಂದು ಗ್ಲಾಸ್ ನೀರು ಕೊಡೋದು ನಾವು. ಅವನಿಗೊಂದು ಗ್ಲಾಸ್ ನೀರು ಕೊಡೋದು ಏನು? ಅರ್ಘ್ಯ ಬಿಡೋದು. ಇದರ ಹಿಂದೆ ಒಂದು ನಂಬಿಕೆ ಮತ್ತು ಒಂದು ಸೈನ್ಸ್ ಏನಪ್ಪಾ ಅಂತಂದ್ರೆ, ಅರ್ಘ್ಯ ಬಿಡೋದು ಹೆಂಗೆ ಅಂತಂದ್ರೆ ತಲೆ ಮೇಲಿಂದ ನೀರನ್ನ ಈ ತರ ಬಿಡೋದು. ಆ ನೀರನ್ನ ಬಿಟ್ಟಾಗ ನಿಮ್ಗೆ ಗೊತ್ತಿರಲಿ, ಸೂರ್ಯ ಮತ್ತು ನೀರು ಬಂದಾಗ ಅಲ್ಲಿ ಕಾಮನ ಬಿಲ್ಲು ಬರುತ್ತೆ, 7 ಬಣ್ಣಗಳು ಬರುತ್ತೆ. ಆ 7 ಬಣ್ಣಗಳು ನಾವೇನ್ ನಂಬಿರ್ತೀವಿ, ಒಂದು 7 ಚಕ್ರ ಇದೆ ಅಂತೇಳಿ. ಆ ಚಕ್ರಗಳಿಗೆ ಟ್ರೀಟ್ಮೆಂಟ್, ವರ್ಣ ಚಿಕಿತ್ಸೆ ಅಂತ ಕರಿತೀವಿ. ಇದೆಲ್ಲ ಯಾಕೆ ಹೇಳಿದೆ ಅಂದ್ರೆ ನೀರಿನ ವಿಚಾರಕ್ಕೆ ಹೇಳಿದೆ. ನಾವು ಆ ನೀರಿಗೆ ಕೊಟ್ಟಿರುವಂತಹ ಮಹತ್ವದ ಬಗ್ಗೆ, ನಮ್ಮ ಧರ್ಮ ಕೊಟ್ಟಿರೋ ಮಹತ್ವದ ಬಗ್ಗೆ, ಸೈನ್ಸ್ಗೂ ಅದಕ್ಕೂ ಸಂಬಂಧ ಏನು, ಅರ್ಘ್ಯ ಯಾಕೆ ಕೊಡ್ತೀವಿ ಅನ್ನೋದನ್ನ ಹೇಳೋದಕ್ಕೆ. ನೀರಿನಲ್ಲಿ 7 ಬಣ್ಣಗಳಿದೆ ಅನ್ನೋದು ನೀವು ಒಪ್ತೀರಿ? ಇದೆಲ್ಲ ಪಕ್ಕಕ್ಕಿಡಿ. ಇಷ್ಟೆಲ್ಲ ಗೊತ್ತಿರೋ ನಾವು ಈ ನೀರಿನ ವಿಚಾರಕ್ಕೆ ಪಾರ್ಟಿಗೆ ಬಂದು ಪಾರ್ಟಿ ಸಮಾಧಾನ ಮಾಡಲಿಕ್ಕೆ ಜನಗಳನ್ನ ಸಾಯಿಸಿ, ಪಾರ್ಟಿ ಅಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಇದೆ, ಇಲ್ಲೂ ಕಾಂಗ್ರೆಸ್ ಇದೆ, ಬಿಡ್ರಪ್ಪ ಬಿಟ್ವಿ, ನಮ್ಮವರು ಸಾಯಿ. ಯಾರೆಲ್ಲ ಸಂಬಂಧಪಟ್ಟವರು ಪಾಪ ಏನ್ ಮಾಡಕ್ಕಾಗತ್ತೆ? ಇವರು ಕೂಡ ನನ್ನ ಪಿಡಿಒವನ್ನು ಕರೆದಾದ್ರೂ ಏನ್ ಮಾಡ್ಲಿ? 1 ದಿವಸ ಕೊಡಬಹುದು, 2 ದಿವಸ ಕೊಡಬಹುದು. ಪಿಡಿಒ ಇದ್ದಾರೆ ಸಂಬಂಧಪಟ್ಟವರು, ಮಲ್ಲಿಕಾರ್ಜುನ್ ಪಿಡಿಒ, ಬಸವರಾಜ್ ಸಜ್ಜನ್ ಇಒ, ಲವೀಶ್ ವರಾಡಿಯಾ ಸಿಇಒ. ಲವೀಶ್ ವರಾಡಿಯಾ ಮೊನ್ನೆ ಯಾವುದೊಂದು ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ನಮಗೆ ಅಲ್ವಾ? ಸುಶೀಲಾ ಬಿ ಜಿಲ್ಲಾಧಿಕಾರಿ, ಶರಣಬಸಪ್ಪ ದರ್ಶನಾಪುರ್ ಸಚಿವರು. 2,000 ಕೋಟಿ ಬಿಡುಗಡೆಯಾದ ದುಡ್ಡು ಏನಾಗಿದೆ ಅಂತ ನನಗಂತೂ ಗೊತ್ತಿಲ್ಲ. ಮಾಧುಸ್ವಾಮಿ ಅವರು ಅನೌನ್ಸ್ ಮಾಡಿದ್ದು ಈಗಲೂ ನನಗೆ ನೆನಪಿದೆ. ಆಮೇಲೆ ಯಾರು ನಮ್ಮ ಪ್ರಭು ಚವ್ಹಾಣ್ ಮಂತ್ರಿ ಆಗಿದ್ರು. ಓಕೆ, ರಿಪೋರ್ಟರ್.